ಅಲ್ಲ ಉದ್ದ ಆಗಲ್ವಾ? ಕರೆಕ್ಟ್ ಇದೆಯಾ? Lakshi, what's your name? Lakshi. What's your name? ನೋಡಲ್ಲಿ ಬಿಸಿ ವಡೆ ಕೊಡೋಣ. ಬಿಸಿ ಇವಾಗ ಮಾಡಿದ್ರು ವಡೆ ವಡೆ. ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾವು ಅಮ್ಮನ ಮನೇಲಿ ರಜಾ ಮುಗಿಸ್ಕೊಂಡು ಬಂದಮೇಲೆ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಅಂದ್ಕೊಂಡು ಬಂದಿದ್ದೀವಿ. ಬಟ್ಟೆನ ನಮಗೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ, ಜಸ್ಟು ಲಕ್ಷಿತ್ಗೆ ಮತ್ತು ಯದುವೀರ್ಗೆ. ಮೊದಲು ನಾವು ಲಕ್ಷಿತ್ಗೆ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ. ಆಮೇಲೆ ಯದುವೀರು ಕೂಡ ಅಳ್ತಾನೆ, ಇವನೊಬ್ಬನಿಗೆ ತಗೊಂಡ್ರೆ ಅಂತ ಹೇಳಿ ಇವಾಗ ಇಬ್ರಿಗೂ ಕೂಡ ಬಟ್ಟೆ ಪರ್ಚೇಸ್ ಮಾಡ್ತಾಯಿದ್ದೀವಿ. ಲಡ್ಡು ಇಲ್ಲಿ ಇಲ್ಲಿ, ವಾವ್ ಸೂಪರ್. ಇಲ್ಲಿ ನೋಡು, ಸರಿ ಸೈಜ್ ಸಿಗುತ್ತಲ್ಲ ಆ ಸೈಜ್. ಟ್ರಿಪ್ ಅಂದು ಮೇಯ್ನ್ ರೀಸನ್ನು ಅಕ್ಷರಾಭ್ಯಾಸ ಮಾಡಿಸ್ಬೇಕಿತ್ತು ಲಕ್ಷಿತ್ಗೆ, ಹಾಗಾಗಿ ಟ್ರಿಪ್ ಹೋಗ್ತಾ ಇದ್ದೀವಿ. ಲಕ್ಷಿತ್ ಒಬ್ಬನಿಗೆ ತಗೊಳ್ಳೋಣ ಅಕ್ಷರಾಭ್ಯಾಸ ಮಾಡಿಸೋಕ್ಕೆ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಯದುವೀರು ಅಳ್ತಾನೆ ಅಂತೇಳಿ ಇಬ್ರಿಗೂ ಒಂದೇ ಥರ ಟೀ ಶರ್ಟ್ನ ಪರ್ಚೇಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ವಿಡಿಯೋ, ನಾನು ಆ ವಿಡಿಯೋನ ಆಫ್ ಮಾಡಿರಲಿಲ್ಲ. ಲಕ್ಷಿತ್ಗೆ ಸ್ಕೂಲ್ ಅಡ್ಮಿಷನ್ ಮಾಡ್ಸೋಕ್ಕೆ ಅಂದ್ಕೊಂಡು ಬಂದಿದ್ದೀವಿ. ಸೊ ಎಲ್ಲ ಪ್ರೈವೇಟ್ ಸ್ಕೂಲಲ್ಲೂ ಹಾಗೆ ಅಲ್ವಾ, ಸ್ಕೂಲು ಮುಗಿದ ತಕ್ಷಣವೇ, ಮಾರ್ಚ್ ಎಂಡ್ ಆಗಿದ ತಕ್ಷಣವೇ ಏಪ್ರಿಲ್ 2nd ವೀಕಿಂದನೇ ಅಡ್ಮಿಷನ್ ಓಪನ್ ಆಗುತ್ತೆ. ಹಾಗಾಗಿ ಸೀಟ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿ ಯದುವೀರ್ಗೂ ಕೂಡ ಅಡ್ಮಿಷನ್ ಮಾಡಿಸೋಣ ಅಂದ್ಕೊಂಡು ಬಂದಿದ್ದೀವಿ. ಯದುವೀರ್ ಇದೇ ಸ್ಕೂಲಲ್ಲಿ ಓದ್ತಾ ಇರೋದ್ರಿಂದ 5 ನಿಮಿಷಕ್ಕೆ ಆ ಒಂದು ಪ್ರೊಸೀಜರ್ ಎಲ್ಲ ಮುಗ್ದೋಗ್ತು, ಬೇಗನೆ ಫೀಸೆಲ್ಲ ಕಟ್ಟಿ ಮುಗೀತು. ಆದರೆ ಲಕ್ಷಿತ್ಗೆ ಫಸ್ಟ್ ಅಲ್ವಾ ಸ್ಕೂಲ್ ಅಡ್ಮಿಷನ್ ಮಾಡಿಸ್ತಾ ಇರೋದು, ಸ್ವಲ್ಪ ಲೇಟ್ ಆಗುತ್ತೆ. ಬರ್ತ್ ಸರ್ಟಿಫಿಕೇಟು, ಇವನು ಆಧಾರ್ ಕಾರ್ಡು ಎಲ್ಲನೂ ಕೊಟ್ಟು ಅಡ್ಮಿಷನ್ ಮಾಡಿಸ್ಬೇಕು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ನಮಗಂತೂ ತುಂಬ ಖುಷಿ ಆಯ್ತೈತೆ, ಲಕ್ಷಿತ್ನೂ ಕೂಡ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ ಅಂತ. ಆದರೆ ಏನಪ್ಪ ಅಂದರೆ ಸ್ವಲ್ಪ ಭಯ, ಏನು ಮಾಡ್ತಾನೋ, ಸ್ಕೂಲಿಗೆ ಬರ್ತಾನೋ ಇಲ್ವೋ, ಹಠ ಮಾಡ್ತಾನೋ ಅನ್ನೋದೊಂದು ಸೈಡಲ್ಲಿ ಭಯ ಇರುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ದಿನ ಅಷ್ಟೇ ಅವನೇ ಸರಿ ಹೋಗ್ತಾನೆ. ಏನು ನಿನ್ನ ಹೆಸರು? ನೀನು ಸ್ಕೂಲಿಗೆ ಬರಬೇಕಾದ್ರೆ ಹಿಂಗೆಲ್ಲ ಬರಬಾರ್ದು, ನೀಟಾಗಿ ಹೇರ್ ಕಟ್ ಮಾಡಿಕೊಂಡು ಬರಬೇಕು ಆಯ್ತಾ. ಹಿಂಗೆ ಸ್ಟೈಲ್ ಮಾಡಿಕೊಂಡು ಇಲ್ಲೆಲ್ಲ ಲೈನು ಜಿಗ್ಜಾಗ್. ಈಗ ಬಂದಿದ್ದಾನೆ ಊರಿಂದ, ಬೇಡ ಪ್ಯಾಂಟ್ ಬೇಕು ಅಂತ. ಹೇಗೆ ಗೊತ್ತೇ ಸರ್, ಪೇರೆಂಟ್ ಜಿಗ್ಜಾಗ್ ಕಟಿಂಗು ಆ ಥರ ಎಲ್ಲ ನೀಟಾಗಿ ಬಾಯ್ತಾ. ಮತ್ತೆ ನೀನು ಇವನು ABCD ಬರೀತೀನಿ, ನಿನ್ಗೆ ABCD ಬರೆಯೋದಕ್ಕೆ ಚಾಕ್ಲೇಟ್ ಕೊಡ್ತೀನಿ, ಇಲ್ಲಿ ಬರೆದ್ರೆ ಬರೀತೀಯಾ? ನನ್ನ ಮಗ ನೋಡಿ ಜಂಗ್ಲಿ ಥರ ಎಲ್ಲ ಬಟ್ಟೆ ಹಾಕ್ಕೊಂಡು ಬಂದಿದ್ದಾನೆ. ಅವರಂತೂ ಇವ್ನ ಡ್ರೆಸ್ ನೋಡಿ ಫಸ್ಟೇ ಹೇಳ್ಬಿಟ್ರು, ಈ ರೀತಿ ಎಲ್ಲ ಡ್ರೆಸ್ ಹಾಕ್ಕೊಂಡು ಬರಬಾರ್ದು, ಕೈಗೆ ಬಳೆ ಎಲ್ಲ ಹಾಕ್ಕೊಂಡು ಬರಬಾರ್ದು, ಡೀಸೆಂಟಾಗಿ ಬರಬೇಕು ಅಂತ ಹೇಳಿದ್ರು. ಫೈನಲಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ವಿ. ಹೋಗ್ತಾ ಹೋಗ್ತಾ ಸ್ಕೂಲ್ ವಾತಾವರಣಕ್ಕೆ ಸರಿ ಹೋಗ್ತಾನೆ ಲಡ್ಡು ಅಂತೇಳಿ. ಮತ್ತು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅಂತ. ಟ್ರಿಪ್ ಹೋಗೋ ಟೈಮ್ ಬಂತು. ಈಗ ನಾವೆಲ್ಲ ಮೈಸೂರು ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ನಮ್ಮ ಫ್ಯಾಮಿಲಿ ಮತ್ತು ಸುಚಿತ್ರಾ ಅವ್ರ ಫ್ಯಾಮಿಲಿ, ನನ್ನ ತಂಗಿ ಮಕ್ಕಳು, ಅಷ್ಟು ಜನ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ನಾವು ಡೈರೆಕ್ಟು ಮೈಸೂರಿಂದನೇ ಶೃಂಗೇರಿಗೆ ಹೋಗೋಣ ಅಂತ ಮೊದಲು ಪ್ಲ್ಯಾನ್ ಇತ್ತು. ಶಿವಮೊಗ್ಗದಲ್ಲಿ ನಮ್ಮ ಅಜ್ಜಿ ಮನೆ ಇದೆ, ಹಾಗಾಗಿ ನಾವು ಅಜ್ಜಿ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಅಜ್ಜಿ ಕರ್ಕೊಂಡು ವ್ಯಾನ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಮಾತಾಡಿಕೊಂಡು ಸುಚಿತ್ರಾ ಅವ್ರನ್ನೂ ಒಪ್ಪಿಸಿ ಸುಚಿತ್ರಾ ಫ್ಯಾಮಿಲಿ, ನಾನು, ನನ್ನ ತಂಗಿ ಮಕ್ಕಳು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಸೊ ನಮಗಂತೂ ತುಂಬ ಖುಷಿ, ಯಾಕಂದರೆ ಫ್ರೆಂಡು ಜೊತೆಲಿ ತಂಗಿ ಒಂದು 3 ಜನ ಸೇರ್ಕೋತೀವಿ ಮಾತಾಡೋದಕ್ಕೆ. ಟ್ರೈನಲ್ಲಂತೂ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು, ಹೇಳೋಕ್ಕೆ ಪದಗಳೇ ಸಾಕಾಗಲ್ಲ. ಯಾಕಂದರೆ ಮಕ್ಕಳು ಸೇರ್ಕೊಂಡಾಗ ಎಷ್ಟು ಎಂಜಾಯ್ ಮಾಡ್ತಾರಲ್ವಾ. ಅದರಲ್ಲೂ ನನ್ನ ಮಕ್ಳಿಗಂತೂ ಇದೇ ಫಸ್ಟ್ ಟೈಮ್ ಟ್ರೈನ್ ಹತ್ತಿರೋದು. ಅವರಂತೂ ಫುಲ್ಲು ಎಕ್ಸೈಟ್ಮೆಂಟ್ ಆಗಿದ್ದಾರೆ. ವಾವ್ ಅಮ್ಮ, ಟ್ರೈನ್ ಎಷ್ಟು ಚೆನ್ನಾಗಿದೆ, ನಾವು ಯಾವಾಗಲೂ ಟಿವಿಯಲ್ಲಿ ಮೊಬೈಲಲ್ಲಿ ನೋಡ್ತಿದ್ವಿ ಅಂತ ಹೇಳ್ತಿದ್ರು. ಸೊ ಫೈನಲಿ ಮಕ್ಕಳು ಖುಷಿಯಾಗಿದ್ದು ನೋಡಿ ನಮಗೂ ಕೂಡ ಖುಷಿ ಆಯಿತು. ಅಷ್ಟರಲ್ಲಿ ನಾವು ಟ್ರೈನ್ ಹತ್ತೋ ಅಷ್ಟರಲ್ಲಿ ತಂಗಿ ಮಕ್ಕಳೆಲ್ಲ ಬಂದರು.
ಸ್ವಲ್ಪ ಹೊತ್ತು ನಮ್ಮ ಜೊತೆ ಕೂತ್ಕೊಂಡು ಜರ್ನಿ ಮಾಡಿದ್ರು. ಆಮೇಲೆ ಮೇಲ್ಗಡೆ ನೋಡಿದ್ರಲ್ವ, ಅಲ್ಲಿ ಕೂತ್ಕೋತೀವಿ ಅಂತ ಹೇಳಿ ಮಕ್ಕಳೆಲ್ಲ ಮೇಲೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ, ಹಾಯ್ ಮಾಡಿಕೊಂಡು. ನಾವು ಕೆಳಗಡೆ ಕೂತಿದ್ದೀವಿ ಮಾತಾಡಿಕೊಂಡು. ಸ್ವಲ್ಪ ಫ್ರೀ ಅನಿಸ್ತು, ಮಕ್ಕಳನ್ನೆಲ್ಲ ಕೂತ್ಕೊಳ್ಳೋದಕ್ಕಿಂತ ಇವರು ಮೇಲ್ಗಡೆ ಫ್ರೀಯಾಗಿ ಕೂತ್ಕೊಳ್ಳಿ, ನಾವು ಕೆಳಗಡೆ ಕೂತ್ಕೊಳ್ಳೋಣ ಮಕ್ಕಳು ನೋಡಿಕೊಂಡು ಅಂತೇಳಿ ಮೇಲೆ ಕೂರಿಸಿದ್ದೀವಿ ಸ್ವಲ್ಪ ಹೊತ್ತು. ಯಾಕಂದರೆ ನಿದ್ದೆ ಬಂದುಬಿಟ್ರೆ ಬಿದ್ದುಬಿಡ್ತಾರೆ. ಹಾಗಾಗಿ ನಾವು ಸ್ವಲ್ಪ ಹೊತ್ತು ಕೂರಿಸಿದ್ವಿ. ಮಲ್ಕೋತೀವಿ ಅಂದಮೇಲೆ ಕೆಳಗಡೆ ಕೂರಿಸ್ಕೊಂಡು ಮಲಗಿಸ್ಕೊಂಡ್ವಿ. ಸೊ ಸುಚಿತ್ರ, ಪುಟ್ಟಿ, ನಾನು ಎಲ್ಲರೂ ಒಂದಷ್ಟು ಸ್ನ್ಯಾಕ್ಸ್ನ ತಂದಿದ್ವಿ ಟ್ರೈನಲ್ಲಿ ತಿನ್ನೋದಕ್ಕೆ. ಮತ್ತು ಲಂಚ್ ಟೈಮಲ್ಲಿ ಇಲ್ಲಿ ತಿನ್ನೋದು ಬೇಡ, ಮನೆಯಿಂದನೇ ಮಾಡ್ಕೊಂಡು ಬರೋಣ ಅಂತೇಳಿ ಮನೆಯಿಂದನೇ ನಾನು ಇಡ್ಲಿ ಚಟ್ನಿ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ಮೊದಲು ಇವಾಗ ಸುಚಿತ್ರ ಅವರೂರಿಂದ ಮಾವಿನಕಾಯಿ ತಂದಿದ್ಲು. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಕೋಲಾರದಲ್ಲಿ ವಿಶ್ವದಲ್ಲೇ ಪ್ರಸಿದ್ಧವಾಗಿರೋ ಮಾವಿನ ಹಣ್ಣು ಸಿಗುತ್ತೆ ಅಂತ, ತುಂಬ ಟೇಸ್ಟಿಯಾಗಿರುತ್ತೆ. ಅವಳು ಅವರೂರಿಂದ ಮಾವಿನಕಾಯಿ ತಂದಿದ್ಲಲ್ಲ, ಅದನ್ನು ಎಲ್ಲರೂ ಉಪ್ಪು ಹಾಕ್ಕೊಂಡು ತಿಂತಾಯಿದ್ದೀವಿ. ಸೊ ಈ ರೀತಿ ಜರ್ನಿ ಮಾಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂತಾಯಿದ್ರೆ ಸಖತ್ತಾಗಿರುತ್ತಲ್ವ. ನಾವು ಇವಾಗ ಮೈಸೂರಿಂದ 10:15ಗೆ ಟ್ರೈನ್ ಹೊರಡುತ್ತೆ, ಶಿವಮೊಗ್ಗ ಟ್ರೈನು. ನಮ್ಮ ಅಜ್ಜಿ ಊರು ಬಂದು ಕಡೂರು ಬೀರೂರು ಅಂತೇಳಿ, ಕಡೂರು ಪಕ್ಕ ಬೀರೂರು ಅಂತ ಬರುತ್ತೆ. ಅಂದರೆ ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಲ್ಲಿ ಬರೋದು. ಅಂದರೆ ಶಿವಮೊಗ್ಗ ನಿಯರ್ ಇರೋದ್ರಿಂದ ನಾವು ಶಿವಮೊಗ್ಗ ಅಂತ ಅಷ್ಟೇ ಹೇಳೋದು. ಅಜ್ಜಿ ಒಬ್ಬರೇ ಇರ್ತಾರೆ ಅಲ್ವಾ ಮನೇಲಿ, ಯಾವಾಗಲೂ ಕರಿತಾಯಿದ್ರು, ಯಾವಾಗಲೂ ಬರೋದೇ ಇಲ್ಲ ಬನ್ನಿ ಅಂತ ಹೇಳಿ. ಹಾಗಾಗಿ ಇವಾಗ ನಾವು ಅಜ್ಜಿ ಊರಿಗೆ ಹೋಗಿ ಅವ್ರ ಜೊತೆ ಇದ್ದು ಅವ್ರನ್ನೂ ಕರ್ಕೊಂಡು ಹೋದರೆ ಅವ್ರಿಗೂ ಖುಷಿ ಆಗುತ್ತೆ ಅಂತೇಳಿ ಈಗ ಹೋಗ್ತಾ ಇದ್ದೀವಿ. ನಿನ್ ಮಗನ್ ಬೆಲ್ಲು ನೆಲೆ ತಗೊಂತ ನಮ್ಮ ಮಂಚದ ಕೆಳಗಡೆ ತಾನೇ ಹುಡುಗ ಮಂಚದ ಕೆಳಗಡೆ. ನಾವೆಲ್ಲ ಮೈಸೂರಿಂದ ಬೀರೂರಿಗೆ ರೀಚ್ ಆಗೋದು 4 hour ಇತ್ತು. ಹಾಗಾಗಿ ಸ್ವಲ್ಪ ಜ್ಯೂಸು ಎಲ್ಲನೂ ಕೂಡ ತಗೊಂಡೋಗಿದ್ವಿ. ಈಗ ಲಂಚ್ ಟೈಮು, ಮಕ್ಳಿಗೆಲ್ಲ ತುಂಬ ಹೊಟ್ಟೆ ಹಸ್ವಾಗ್ತಾಯಿತ್ತಲ್ವ, ಹಾಗಾಗಿ ನಾವು ಇಡ್ಲಿ ಮತ್ತು ಚಟ್ನಿನ ಮಾಡ್ಕೊಂಡು ಬಂದಿದ್ದೆ. ಸುಚಿತ್ರ ಮಾರ್ನಿಂಗ್ ಟಿಫನ್ ಮಾಡ್ಕೊಂಡು ಬಂದಿರಲಿಲ್ಲ, ಅವಳು ಬಾಕ್ಸಿಗೆ ತಂದು ಬೆಳಗ್ಗೆನೇ ಟಿಫನ್ ತಿಂದಿದ್ಲು. ನಾನು ಇಡ್ಲಿ ತೊಗೊಂಡು ಬಂದಿದ್ದೆ ಎಲ್ಲರಿಗೂ. ಸೊ ಈಗ ಎಲ್ಲರಿಗೂ ಇಡ್ಲಿ ಚಟ್ನಿ ಹಾಕ್ಕೊಟ್ಟಿದ್ದೀನಿ, ಕುತ್ಕೊಂಡು ತಿಂತಾಯಿದ್ದೀವಿ. ಏನಪ್ಪ ಅಂದರೆ ಟ್ರೈನ್ ಸ್ಪೀಡಾಗಿ ಹೋಗ್ತಾಯಿತ್ತಲ್ವ, ಏನೂ ಅಷ್ಟೊಂದು ಸೆಕೆ ಅನ್ನಿಸ್ತಾ ಇರಲಿಲ್ಲ. ಮಧ್ಯ ಮಧ್ಯ ಮಳೆ ಬರ್ತಾನೆ ಇತ್ತು. ವೆದರ್ ಅಂತೂ ತಂಪಾಗೆ ಇತ್ತು, ತುಂಬ ಚೆನ್ನಾಗಿ ಜರ್ನಿ ಮಾಡಿದ್ವಿ. ಸೊ ಎಲ್ಲರೂ ಈ ರೀತಿ ಒಂದು ಕಡೆ ಸೇರಿಕೊಂಡು ಫ್ರೆಂಡ್ಸ್ಗಳೆಲ್ಲ ಎಲ್ಲಾದರೂ ಟ್ರಿಪ್ ಹೋದರೆ ಚೆನ್ನಾಗಿರುತ್ತಲ್ವ. ನನಗಂತೂ ತುಂಬ ಖುಷಿ ಆಯಿತು. ಮೊದಲು ನಾನು, ಹಸ್ಬೆಂಡು ಮತ್ತು ಮಕ್ಕಳು ಅಷ್ಟೇ ಜನ ಮಾತ್ರ ಹೋಗಬೇಕು ಬೀರೂರಿಗೆ ಅಂತ ಅಂದ್ಕೊಂಡ್ವಿ. ಫೈನಲಿ ಸುಚಿತ್ರ ಅವ್ರ ಫ್ಯಾಮಿಲಿನೂ ಅಕ್ಷರಾಭ್ಯಾಸ ಮಾಡಿಸ್ಬೇಕು, ನಾವು ಬರ್ತೀವಿ ಅಂದರು. ಸೊ ನಮಗಂತೂ ತುಂಬ ಖುಷಿ ಆಯಿತು. ಆಮೇಲೆ ನನ್ನ ತಂಗಿನೂ ಬರ್ತೀನಿ ಅಂದ್ಲು. ಸೊ ಎಲ್ಲರೂ ಹೋಗೋದ್ರಿಂದ ಒಂಥರ ಚೆನ್ನಾಗಿರುತ್ತೆ. ಒಬ್ಬೊಬ್ಬರೇ ಹೋಗೋದಕ್ಕಿಂತ ಈ ರೀತಿ ಟೀಮ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನನಗಂತೂ ಕಾಲೇಜ್ ಲೈಫೇ ತುಂಬ ನೆನಪಾಗ್ತಿತ್ತು. ಈ ಟ್ರೈನಲ್ಲಿ ನಾನು ಯಾವಾಗಲೂ 2 ಸರಿ ಹೋಗಿದ್ದೀನಿ. ಡೆಲ್ಲಿ ಟ್ರಿಪ್ಗೆ ಒಂದು ಸಾರಿ NCC ಕಡೆಯಿಂದ ಎಕ್ಸಾಮ್ ಬರೆಯೋಕ್ಕೆ ಅಂದ್ಕೊಂಡು ಹೋಗಿದ್ವಿ. 10 days ಕ್ಯಾಂಪು ಟ್ರೈನಿಂಗ್ ಇತ್ತು. ನೆಕ್ಸ್ಟ್ B.Edಲ್ಲಿ ಟ್ರಿಪ್ಗಂತ ಹೋಗಿದ್ವಿ. ಎಲ್ಲ ಒಂಥರ ಫ್ರೆಂಡ್ಸ್ ಜೊತೆ ಹೋಗಿರೋದ್ರಿಂದ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ. ಆ ನೆನಪೇ ನನಗೆ ಎಷ್ಟು ಸ್ವೀಟ್ ಮೆಮೊರೀಸ್ ಅಂದರೆ, ಫ್ರೆಂಡ್ಸ್ ಎಲ್ಲ ನೆನಪಾಗ್ತಿದ್ರು. ಇಲ್ಲಿ ನೋಡಿ ನಮ್ಮ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ವಿ. ಆಮೇಲೆ ಫ್ರೀಯಾಗಿತ್ತಲ್ಲ ಪ್ಲೇಸೆಲ್ಲ, ಎಲ್ಲ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ ಮಕ್ಕಳೆಲ್ಲ. ಸಖತ್ ಎಂಜಾಯ್ ಮಾಡಿದ್ರು. ನಮ್ಮ ಮನೇಲೇ 4 ಮಕ್ಕಳು, ಜೊತೆಗೆ ನಂದುಶ್ರೀನೂ ಸೇರ್ಕೊಂಡಿದ್ದಾಳೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಅದರ ಪೋಲಿ ಮಾಮ ಬಾ ಅದಾಡ್ಬೇಕಂತೆ. ನೋಡಿದ್ರಲ್ಲ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತ. ನಾನಂತೂ ಫುಲ್ ವಿಡಿಯೋ ಹಾಕಿಲ್ಲ, ಇನ್ನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಕಟ್ ಮಾಡಿ ಸ್ವಲ್ಪ ವಿಡಿಯೋ ಹಾಕ್ತೆ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅನ್ನೋ ದೃಷ್ಟಿಯಿಂದ. ಅಂತೂ ಇಂತೂ ಬೀರೂರು ರೈಲ್ವೆ ಸ್ಟೇಷನ್ ಬಂದು ಮುಟ್ಟಿದ್ವಿ. 2:15 ಆಗ್ಬಿಡ್ತು ನಾವು ಬರೋ ಅಷ್ಟರಲ್ಲೇ. ಮಧ್ಯಾಹ್ನ ಲಂಚೆಲ್ಲ ಮುಗಿಸಿದ್ರಿಂದ ಆರಾಮ್ಸೆ ಹೋಗಿ ಅಜ್ಜಿ ಮನೇಲಿ ರೆಸ್ಟ್ ಮಾಡೋಣ ಅಂತ ಹೇಳಿ ಈಗ ಹೋಗ್ತಾ ಇದ್ದೀವಿ. ಯಾಕಂದರೆ ಜಸ್ಟ್ 30 ಸೆಕೆಂಡ್ ಅಷ್ಟೇ ಟ್ರೈನ್ ಸ್ಟಾಪ್ ಆಗೋದು. ಅಷ್ಟರಲ್ಲಿ ನಾವೆಲ್ಲ ಇಳಿಬೇಕು. ಸ್ವಲ್ಪ ಜನನೇ ಇಳಿಯೋರು ಇದ್ದಿದ್ದು, ಅದಕ್ಕೆ ಬೇಗ ಟ್ರೈನ್ ನಿಲ್ಲಿಸೋಷ್ಟರಲ್ಲೇ ಬಾಗ್ಲ ಹತ್ರ ಬಂದು ನಿಂತಿದ್ವಿ. ನಿಂತಿದ್ದ ತಕ್ಷಣವೇ ಇಳಿದು ಈಗ ಹೋಗ್ತಾ ಇದ್ದೀವಿ. ಸೊ ನಾನು ರೈಲ್ವೆ ಸ್ಟೇಷನಲ್ಲಿ
ಲಿಫ್ಟ್ ಇರೋದನ್ನ ನಾನು ಇತ್ತೀಚೆಗೆ ನೋಡೇ ಇಲ್ಲ, ಯಾಕಂದರೆ ಟ್ರೈನ್ ಹತ್ತೇ ಇಲ್ಲ ಇತ್ತೀಚೆಗೆ ಒಂದು 5-6 ವರ್ಷದಿಂದ. ಹಾಗಾಗಿ ಇದೇ ಫಸ್ಟ್ ನಾನು ಲಿಫ್ಟಲ್ಲಿ ಹೋಗ್ತಾ ಇರೋದು. ನನಗೆ ಕ್ಯೂರಿಯಾಸಿಟಿ, ಲಿಫ್ಟ್ ಎಲ್ಲ ಬಂದಿದೆ ಅಂತ. ನಮ್ಮ ಮನೆಯವ್ರು ಹೇಳಿದ್ರು ಮೈಸೂರಲ್ಲೂ ಇದೆ, ನೀನು ನೋಡಿಲ್ಲ ಅಷ್ಟೇ, ನಾವು ಸ್ಟೆಪ್ ಹತ್ಕೊಂಡು ಬಂದ್ವಿ ಅಂತ ಹೇಳಿದ್ರು. ಸೊ ಇವಾಗ ಲಿಫ್ಟಲ್ಲೇ ಬಂದ್ವಿ. ಈ ಕಡೆ ಮೇಲೆ ಬಂದು ಕೆಳಗಡೆ ಇಳಿಯೋದಕ್ಕೂ ಕೂಡ ಇನ್ನೊಂದು ಲಿಫ್ಟ್ ಇದೆ. ಆದರೆ ನನಗೆ ಅಜ್ಜಿ ನೋಡಿದ ತಕ್ಷಣ ತುಂಬ ಖುಷಿಯಾಗ್ಬಿಡ್ತು. ಹಾಗಾಗಿ ನಾನು ಮೆಟ್ಲು ಇಳ್ಕೊಂಡು ಬಂದ್ಬಿಟ್ಟೆ ಅಜ್ಜಿ ಮಾತಾಡ್ಸೋಣ ಅಂತೇಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಬೀರೂರಲ್ಲಿ ನಮ್ಮ ಅಜ್ಜಿ ಮನೆ ಇದು. ಅಜ್ಜಿ ಅಂದರೆ ನಮ್ಮ ಅಜ್ಜಿ ತಂಗಿ ಮನೆ. ಸೊ ಇವರು ನಮ್ಮ ಅಜ್ಜಿನೇ. ಹಾಗಾಗಿ ತುಂಬ ಖುಷಿಯಾಗುತ್ತೆ. ಇದೇ ಫಸ್ಟ್ ಟೈಮ್ ಈ ಮನೆಗೆ ಬರ್ತಾ ಇರೋದು. ಇವರು ಒಂದು ಬಾಡಿಗೆ ಮನೇಲಿದ್ದರು, ಆ ಮನೆಗೆ ಒಂದು ಸಾರಿ ಬಂದಿದ್ದೆ. ಈ ಮನೆಗೆ ಇದೇ ಫಸ್ಟ್ ಟೈಮ್ ಬಂದಿರೋದು. ಹಾಗಾಗಿ ಬಂದ ತಕ್ಷಣವೇ ತಂಗಿ ನಾನು ಇಬ್ಬರು ಕೂಡ ಮನೇನ ನೋಡ್ತಾ ಇದ್ದೀವಿ ಹೇಗಿದೆ ಅಂತ ಹೇಳಿ. ಅಜ್ಜಿ ಒಬ್ಬರೇ ಇರೋದು, ಮಾವ ಬೆಂಗಳೂರಲ್ಲಿ ಇರೋದ್ರಿಂದ ಅವ್ರು ಯಾವಾಗಲೂ 3 ತಿಂಗಳಿಗೋ 2 ತಿಂಗಳಿಗೋ ಬರ್ತಾರೆ. ಇವರೊಬ್ಬರೇ ಇರೋದ್ರಿಂದ ಎಷ್ಟು ಬೇಕೋ ಥಿಂಗ್ಸ್ನ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದಾರೆ. ಅಜ್ಜಿ ಹೇಳಿ ಕೇಳಿ ತುಂಬ ಕ್ಲೀನು, ಪ್ರತಿಯೊಂದು ವಸ್ತುನೂ ಕೂಡ ತುಂಬ ಕ್ಲೀನಾಗಿರಬೇಕು. ಹಾಗಾಗಿ ಥಿಂಗ್ಸ್ ಎಲ್ಲ ತುಂಬ ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ. ಸೊ ಫೈನಲಿ ನಮಗಂತೂ ತುಂಬ ಖುಷಿ ಆಯಿತು. ಸಂಜೆ ಬೇಗ ಊಟ ಮಾಡಿ ಮಲಗಿಬಿಡೋಣ. ಬೆಳಗಿನ ಜಾವ 5 ಗಂಟೆಗೆ ನಾವು ಟ್ರಿಪ್ಪು ಸ್ಟಾರ್ಟ್ ಮಾಡಬೇಕಿತ್ತು, ಅಂದರೆ ಪ್ಲೇಸಸ್ಗಳನ್ನ ನೋಡೋದಕ್ಕೆ. ಹಾಗಾಗಿ ಬೇಗ ಅಡುಗೆ ಮಾಡೋಣ ಅಂತೇಳಿ ಇವಾಗ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಆಮೇಲೆ ನಮ್ಮ ಅಜ್ಜಿಗೆ ಜಾಸ್ತಿ ಜನಕ್ಕೆ ಅಡುಗೆ ಮಾಡೋದಕ್ಕೆ ಬರಲ್ಲ. ಯಾಕಪ್ಪ ಅಂದರೆ ಅವರು ಒಬ್ಬೊಬ್ಬರೇ ಅಡುಗೆ ಮಾಡಿಕೊಂಡು ರೂಢಿ ಅಲ್ವಾ. ಜಾಸ್ತಿ ಜನ ಬಂದರೆ ಅವರಿಗೆ ಕೈ ಬೇಗನೆ ಆಡಲ್ಲ. ಎಲ್ರಿಗೂ ಅದೇ ರೀತಿ ಅಲ್ವಾ, ಜಾಸ್ತಿ ಜನಕ್ಕೆ ಅಡುಗೆ ಮಾಡಿ ರೂಢಿ ಇರಬೇಕು. ನಾವಾದರೆ ಅಮ್ಮ ಆಳುಗಳಿಗೆಲ್ಲ ಊರೆಲ್ಲ ಅಡುಗೆ ಮಾಡ್ತಿದ್ರು, ಎಲ್ಪ್ ಮಾಡ್ತೀವಿ ಕೆಲಸನ. ಸೊ ಅಜ್ಜಿ ನಮಗೆ ಏನು ಥಿಂಗ್ಸ್ ಬೇಕು ಅಡುಗೆಗೆ ಎಲ್ಲನೂ ತಂದು ಕೊಟ್ಟರು. ನಾವು 3 ಜನ ಸೇರಿಕೊಂಡು ಅಡುಗೆ ಮಾಡಿದ್ವಿ. ನಾಳೆಯಿಂದ ಟ್ರಿಪ್ಗೆ ಹೋಗಬೇಕು ಮತ್ತು ಟೆಂಪಲ್ ರನ್ನಿಂಗ್ ಬೇರೆ ಇರುತ್ತಲ್ವ. ಹಾಗಾಗಿ ಇವತ್ತು ನಾನ್ ವೆಜ್ ಮಾಡೋದು ಬೇಡ, ಟ್ರಿಪ್ಪು ಮುಗಿದ ಮೇಲೆ ನಾನ್ ವೆಜ್ ಮಾಡಿದ್ರಾಯ್ತು ಅಂತೇಳಿ ನುಗ್ಗೆಕಾಯಿ ಎಲ್ಲ ತಂದಿಟ್ಟಿದ್ರು ಅಜ್ಜಿ. ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ ಸಿಂಪಲ್ಲಾಗೆ, ರೈಸ್ ಮಾಡಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ 3 ಜನ ಕೂತ್ಕೊಂಡು ಮಾತಾಡಿಕೊಂಡು ತರಕಾರಿ ಕಟ್ ಮಾಡ್ತಾಯಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮಕ್ಕಳು ನೋಡಿ, ಎಲ್ಲಿಗೋದ್ರು ಇವರು ಆಟ ಆಡೋದು ಮಾತ್ರ ಬಿಡಲ್ಲ ಇವರು. ಇಲ್ಲಿ ಅಜ್ಜಿ ಮನೆ ಹತ್ರ ಇವ್ರು ಆಟ ಆಡೋದು ನೋಡಿ ಅಕ್ಕಪಕ್ಕದ ಮನೆಯವರೆಲ್ಲ, ಇದು ಸಿಟಿ ಕಣಪ್ಪ, ಹಳ್ಳಿ ಎಲ್ಲ ಸ್ಕೂಟ್ರುಗಳೆಲ್ಲ ಓಡಾಡುತ್ತೆ, ಒಳಗಡೆ ಕರ್ಕೊಳ್ಳಿ ನಿಮ್ಮ ಮಕ್ಕಳನ್ನ ಅಂತ ಹೇಳ್ತಿದ್ರು. ಪಾಪ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ, ಈ ನಮ್ಮ ತರಲೆ ಮಕ್ಕಳು ಸಿಟಿಲೇ ಬೆಳೀತಾ ಇರೋದು. ಆದರೆ ಹಳ್ಳಿ ಬುದ್ಧಿ ಬಿಡಲ್ಲ. ನಮ್ಮಮ್ಮಂದಿರ ಮನೆ ಹಳ್ಳಿ ಅಲ್ವಾ, ಮಕ್ಕಳಿಗೆ ಸಿಟಿ ಆದ್ರೇನು ಹಳ್ಳಿ ಆದ್ರೇನೋ ಆಟ ಆಡೋಕ್ಕೆ ಪ್ಲೇಸ್ ಸಿಕ್ಕಿದ್ರೆ ಸಾಕು. ನನಗೆ ನಗು ಬಂದ್ಬಿಡ್ತು, ಅಯ್ಯೋ ಇವೆಲ್ಲೋದ್ರೂ ಇವ್ರ ಬುದ್ಧಿ ಬಿಡಲ್ವಲ್ಲ ಅಂತ. ಆದರೆ ಮಕ್ಕಳನ್ನ ಫ್ರೀಯಾಗಿ ಬಿಡಬೇಕು, ಮಕ್ಕಳು ಹುಷಾರಾಗೆ ನೋಡಿಕೊಂಡೆ ಆಟ ಆಡ್ತಾಯಿದ್ರು. ಸ್ವಲ್ಪ ಹೊತ್ತು ಆಟ ಆಡಿದ್ರು, ಒಳಗಡೆ ಕರ್ಕೊಂಡು ಬಂದ್ವಿ. ಸೊ ಈಗ ನನ್ನ ತಂಗಿ ಸಾಂಬಾರು ರೆಡಿ ಮಾಡ್ತಾಯಿದ್ದಾಳೆ. ಅವಳು ನುಗ್ಗೆಕಾಯಿ ಬೇಳೆ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾಳೆ. ಹಾಗಾಗಿ ನಾನೇ ಮಾಡ್ತೀನಿ, ನೀನು ಬಜ್ಜಿ ಮಾಡ್ಕೊ ಅಂತ ಹೇಳಿದ್ಲು. ಅವಳು ಸ್ವಲ್ಪ ಪರ್ಚೇಸಿಂಗ್ ಹೋಗ್ಬೇಕಿತ್ತು ನೈಟು, ಅದಕ್ಕೆ ಸಾಂಬಾರು ಮಾಡಿಟ್ಟು ಸುಚಿತ್ರ ನಾನು ಹೋಗ್ತೀವಿ ಅಂತ ಹೇಳಿದ್ಲು. ಸೊ ಅವಳು ಸಾಂಬಾರು ಮಾಡಲಿ ಅಂತೇಳಿ ನಾನು ಉಳಿದಿದ್ದು ಬಜ್ಜಿ ಅನ್ನಕ್ಕೆಲ್ಲ ನಾನು ರೆಡಿ ಮಾಡಿಕೊಂಡೆ. ಈಗ ಇವರಿಬ್ಬರು ಪರ್ಚೇಸ್ ಮುಗಿಸ್ಕೊಂಡು ಬಂದು ಇಲ್ಲಿ ಮೆಹಂದಿ ಹಾಕೋತಾ ಇದ್ದಾರೆ ನೋಡಿ. ಯಾಕಂದರೆ ಸುಚಿತ್ರನ ಮಗಳಿಗೆ ಮತ್ತು ನನ್ನ ಮಗನಿಗೆ, ಪುಟ್ಟಿ ಮಗಳಿಗೆ ಎಲ್ಲರಿಗೂ ಅಕ್ಷರಾಭ್ಯಾಸ ಇದೆ. ಸೊ ಹೆಣ್ಮಕ್ಳು ಅಂದರೆ ಸ್ವಲ್ಪ ಖುಷಿ ಇರುತ್ತಲ್ವ, ಮೆಹಂದಿ ಎಲ್ಲ ಹಾಕಿ, ಲಂಗ ಬ್ಲೌಸ್ ಎಲ್ಲ ಹಾಕಿ, ಕೈ ಬಳೆ ಎಲ್ಲ ಹಾಕಿ ಅಲಂಕಾರ ಮಾಡಿದ್ರೆ. ದೇವಿ ದೇವಸ್ಥಾನ ನಾವು ಹೋಗ್ತಾ ಇರೋದು, ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇಬ್ಬರು ಮಾತಾಡಿಕೊಂಡು ಮೆಹಂದಿ ತಂದು ಹಾಕ್ತಾಯಿದ್ದಾರೆ. ಇದನ್ನು ನೋಡಿ ಸ್ವಲ್ಪ ನನಗೆ ಬೇಜಾರಾಗ್ತಿತ್ತು. ನನಗೂ ಮಗಳಿದ್ದಿದ್ರೆ ನಾನು ಕುತ್ಕೊಂಡು ಹಿಂಗೆ ಹಾಕ್ಕೊಡ್ಬೋದಿತ್ತಲ್ಲ ಅಂತೇಳಿ. ಆದರೆ ಏನೂ ಮಾಡೋಕ್ಕಾಗಲ್ಲ, ಯಾವ ಹೆಣ್ಮಕ್ಳು ಸಿಗ್ತವೆ ಅವನೇ ನಮ್ಮ ಮಕ್ಕಳು ಅಂತೇಳಿ ಆಟ ಆಡಿಸ್ಕೊಂಡಿರ್ಬೇಕು. ಗುಬ್ಬಿ ಇದ್ದಾಳೆ, ಚನ್ನಪಟ್ಟಣದಲ್ಲಿ ನನ್ನ 2 ಮಕ್ಕಳಿದ್ದಾರೆ, ನಮ್ಮ ಹುರ್ಗಿತಿ ಮಕ್ಕಳೆಲ್ಲ. ಎಲ್ಲರನ್ನೂ ನೋಡಿಕೊಂಡು ಇದ್ದರೆ ಆಯಿತು ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಇಲ್ಲಿ ಅಜ್ಜಿನೂ ಟ್ರಿಪ್ಪು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಹಾಗಾಗಿ ಅಜ್ಜಿ ಟವಲ್ ಎಲ್ಲ ಕೊಡ್ತಾಯಿದ್ದಾರೆ, ರೆಡಿ ಮಾಡಿ ಇಟ್ಕೊಬಿಡಿ ನಾಳೆಗೆ ಅಂತ ಹೇಳಿ. ನನ್ನ ತಂಗಿ ಸ್ಯಾರಿ ತರೋದು ಮರ್ತ್ಬಿಟ್ಟಿದ್ಲು. ಇಲ್ಲಿಗೆ ಬಂದಮೇಲೆ ಅಜ್ಜಿ ಸೀರೆನೇ ಇವಳಿಗೆ ಕರೆಕ್ಟಾಗಿ ಆಯಿತು ಮೆಜರ್ಮೆಂಟ್ ಎಲ್ಲ. ಹಾಗಾಗಿ ಸುಚಿತ್ರ ಇಲ್ಲೇ ಪಿನ್ ಮಾಡಿಕೊಡ್ತಿದ್ದಾಳೆ. ನಾಳೆ ಹೋಗಿ ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ನಾವು ಟ್ರಿಪ್ಗೆ ಹೋಗಿ ಒಂದಿನ ಅಲ್ಲೇ ಹಾಲ್ಟ್ ಇರಬೇಕು ಅಂತ ಫಸ್ಟ್ ಡಿಸೈಡ್ ಆಗಿತ್ತು. ಇಲ್ಲೇ ಎಲ್ಲ ಪಿನ್ ಮಾಡಿ ಇಟ್ಕೊಬಿಟ್ರೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಸೀರೆ ವೇರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಇಲ್ಲೇ ಸೀರೆ ಎಲ್ಲನೂ ಪಿನ್ ಮಾಡಿಕೊಟ್ಲು. ಅಷ್ಟರಲ್ಲಿ ನಾನು ಅವಳು ಆ ಕಡೆ ಆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದಾರೆ. ಲಗೇಜ್ ಎಲ್ಲ ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ
ಈ ಕಡೆ ನಾನು ಬಜ್ಜಿಗೆ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ಇನ್ನೊಂದು ಪ್ರಾಬ್ಲಮ್ಮು ಬೀರೂರಲ್ಲಿ ನೀರಿಗೆ ಪ್ರಾಬ್ಲಮ್ ಅಂದರೆ ತುಂಬ ಪ್ರಾಬ್ಲಮ್ಮು, ನೀರೇ ಸರಿಯಾಗಿ ಬಿಡಲ್ಲ. ಅದರಲ್ಲೂ ಈ ಬರಗಾಲ ಬಂದಮೇಲಂತೂ 3 ಡೇಸ್ಗೊಂದ್ಸಾರಿ ನೀರು ಬಿಡ್ತಿದ್ರಂತೆ. ಇವಾಗಂತೂ 15 ದಿನ ಆಯ್ತಂತೆ ನೀರು ಬಿಟ್ಟು, ನೀರೇ ಬಿಟ್ಟಿಲ್ವಂತೆ. ಪಾಪ ಅಜ್ಜಿಗೆ ಅದೇ ತಲೆ ಕೆಟ್ಟೋಗಿತ್ತು. ಪಾಪ ಮೊಮ್ಮಕ್ಕಳೆಲ್ಲ ಬಂದಿದ್ದಾರೆ, ನೋಡಿದ್ರೆ ನೀರೇ ಇಲ್ವಲ್ಲ ಅಂತ ಅವರಂತೂ ಫುಲ್ಲು ತಲೆ ಕೆಡಿಸ್ಕೊಂಡು ಯಾರ್ದೋ ಪಕ್ಕದ ಮನೆಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ನೀರೆಲ್ಲ ತಂದು ಇಡ್ತಾಯಿದ್ರು. ಹಾಗಾಗಿ ಅಜ್ಜಿ ಕಷ್ಟ ನೋಡಿ ಮಾರನೇ ದಿನ ನಾವು ಸ್ನಾನನೇ ಮಾಡಿಲ್ಲ. ನೆಕ್ಸ್ಟ್ ಡೇ ನಾವು ರೂಮ್ ಮಾಡ್ತೀವಲ್ಲ ಅಲ್ಲಿ ಸ್ನಾನ ಮಾಡ್ಕೊಂಡ್ರಾಯ್ತು ಅಂತೇಳಿ. ಯಾಕೆಂದರೆ ನೀರಿಲ್ಲ ಅಂದಾಗ ಅಜ್ಜಿಗೆ ಹಿಂಸೆ ಕೊಡಬಾರ್ದು, ನಮಗೆ ಒಂಥರ ಬೇಜಾರಾಗ್ತಿತ್ತು. ಇಂಥ ಟೈಮಲ್ಲಿ ಬಂದು ಅಜ್ಜಿಗೆ ತೊಂದರೆ ಕೊಟ್ವಲ್ಲ ನಾವು ಅಂತೇಳಿ 9 ಗಂಟೆ ಅಷ್ಟರಲ್ಲಿ ಊಟ ಎಲ್ಲ ಮುಗಿಸಿದ್ವಿ. ಯಾಕಂದರೆ ಮಕ್ಕಳನ್ನ ಈಗಲೇ ಮಲಗಿಸ್ಬಿಟ್ರೆ ಬೆಳಗಿನ ಜಾವ ಬೇಗ ಎದ್ದೇಳಿಸ್ಬೋದು ಅಂತೇಳಿ. ಸೊ ಊಟ ಎಲ್ಲ ಆದಮೇಲೆ ನೋಡಿ ಅಣ್ಣ ಮತ್ತು ನಮ್ಮ ಹಸ್ಬೆಂಡ್ ಎಲ್ಲ ಫ್ಯಾನ್ ಓಪನ್ ಮಾಡ್ಕೊಂಡು ಕೂತಿದ್ದಾರೆ. ಗೊತ್ತಿಲ್ಲ, ಒಂದು ಫ್ಯಾನು ಸಾಕಾಗ್ತಿರ್ಲಿಲ್ಲ, ತುಂಬ ಸೆಕೆ ಆಗ್ತಾಯಿತ್ತು. ಹಾಗಾಗಿ ಒಂದು ಮೂಲೆಯಲ್ಲಿ ಇಟ್ಟಿದ್ರು ಫ್ಯಾನ್ನ, ಅದನ್ನು ರಿಪೇರಿ ಮಾಡೋಣ ಅಂತ ನೋಡಿದ್ರು, ಆದರೆ ಆಗಲಿಲ್ಲ. ಆ ಫ್ಯಾನ್ನೇ ಎಲ್ಲರಿಗೂ ಆಗುವಾಗೆ ಇಟ್ಕೊಂಡು ಮಧ್ಯಾಹ್ನದಲ್ಲಿ ಮಲ್ಕೊಂಡ್ವಿ. ಬೆಳಿಗ್ಗೆ 5 ಗಂಟೆಗೆ ಹೋಗಬೇಕಿತ್ತಲ್ವ, ಹಾಗಾಗಿ. ಸೊ ಫ್ರೆಂಡ್ಸ್, ಇವಾಗ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆಯಿಂದ ನಾವು ಯಾವ್ಯಾವ ಪ್ಲೇಸ್ಗೆ ಹೋದ್ವಿ, ಯಾವ ದೇವಸ್ಥಾನಕ್ಕೆ ಹೋದ್ವಿ ಅನ್ನೋದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೀವು ಸ್ಕಿಪ್ ಮಾಡದೆ ಆ ವಿಡಿಯೋನ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಮ್ಮ ಅಜ್ಜಿ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಆಗಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಅಜ್ಜಿ ಬಗ್ಗೆ ಹೇಳ್ತೀನಿ. ಇವ್ರು ಏನಕ್ಕೆ ಬಂದರು, ಯಾಕಿಲ್ಲಿದ್ದಾರೆ ಅಂತ ಹೇಳಿ. ಯಾಕಂದರೆ ನಮ್ಮೂರು ಬಂದು ಮಂಡ್ಯ ಅಂದಮೇಲೆ ಅಜ್ಜಿ ಯಾಕಿಲ್ಲಿದ್ದಾರೆ ಅಂತ ಹೇಳಬೇಕಲ್ವ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಫೈನಲಿ ಫ್ಯಾನ್ ಅಂತೂ ರಿಪೇರಿ ಆಗಲಿಲ್ಲ, ಅದೊಂದು ನಮಗೆ ತುಂಬ ಬೇಜಾರಾಯಿತು. ನೋಡ್ತಾ ಇದ್ದಾರೆ ನೋಡಿ, ಏನೋ ರಿಪೇರಿ ಆಗುತ್ತೆ ಅಂತೇಳಿ. ಅಜ್ಜಿನೂ ಏನೋ ರಿಪೇರಿ ಆಗ್ಬೋದೇನೋ ಅಂತ ನೋಡಿದ್ರು. ಫೈನಲಿ ವಯರ್ಗಳೆಲ್ಲ ಇಲಿಗಳು ತಿಂದಾಕ್ಬಿಟ್ಟಿತ್ತು, ಅದು ಆಗಲೇ ಇಲ್ಲ. ಆಮೇಲೆ ಇದನ್ನು ನೆಕ್ಸ್ಟು ಹೊಸ ವೈರ್ ತಂದು ಹಾಕ್ಬೇಕಂತೆ, ಆದರೆ ಇವರು ವೈರ್ ತಂದು ಹಾಕ್ಕೊಡ್ತೀನಿ ಅಂತ ಹೇಳಿದ್ರು ಅಣ್ಣ. ಇವ್ರಿಗೆ ಫ್ರೀ ಇರಲಿಲ್ಲ. ಟ್ರಿಪ್ಪಿಂದ ಬಂದಮೇಲೆ ನಾವು ಊರಿಗೆ ಬಂದ್ಬಿಟ್ವಿ. ಓಕೆ ಫ್ರೆಂಡ್ಸ್, ಬಾಯ್.